ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಗುರುವಾರ, ಹಾಗೆ ನನ್ನ ಬೆಳಗ್ಗಿಂದನೇ ಇವತ್ತು ರೊಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಈ ಥರ ರಂಗೋಲಿ ನೋಡೋದ್ರಿಂದ ಪಾಸಿಟಿವಿಟಿ ಬರುತ್ತೆ. ತುಂಬಾ ಸಿಂಪಲ್ ಹಾಕಿದರೆ ಮನೆಗೂ ಲಕ್ಷಣ ಕಾಣುತ್ತೆ. ಹಾಗೆ ನಾನಿವತ್ತು ನೈವೇದ್ಯಕ್ಕೆ ಅಂತ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1/2 kg ಕ್ಯಾರೆಟ್ನ ತೊಗೊಂಡು ಪೀಲ್ ಮಾಡಿ ಅದನ್ನು ಈ ಥರ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾನ್ ಇಟ್ಬಿಟ್ಟು ಈಗ ನಾವೇನು ಕ್ಯಾರೆಟ್ ತುರಿದಿದ್ದೀವೋ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದರಲ್ಲಿ ನೀರಿನ ಅಂಶ ಏನಿದೆ ಅದು ಪೂರ್ತಿ ಡ್ರೈ ಆಗೋವರೆಗೂ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಆವಾಗವಾಗ ಮಿಡ್ಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಕ್ವಾಂಟಿಟಿ ಬರ್ತಾ ಕಮ್ಮಿ ಆಗ್ತಾ ಇರುತ್ತೆ. ಹೊಸ ಥರ ರೆಸಿಪಿ ಟ್ರೈ ಮಾಡಬೇಕು. ಎವ್ರಿ ಗುರುವಾರ ಮತ್ತು ಶುಕ್ರವಾರ ನೈವೇದ್ಯಕ್ಕೆ ಅಂತ ಏನಾದರೂ ಸ್ವೀಟ್ನ ಮಾಡ್ತಾನೆ ಇರ್ತೀನಿ. ಪಕ್ಕದಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಪೂರ್ತಿ ಡ್ರೈ ಆಗೋಗಿದೆ, ನೋಡ್ತಾ ಇರ್ಬೋದು. ಕ್ವಾಂಟಿಟಿನೂ ಫುಲ್ ಕಡಿಮೆ ಆಗಿದೆ, ಫುಲ್ ಡ್ರೈ ಥರ ಆಗಿದೆ. ಈಗ ಸಿಮ್ ಮಾಡ್ತಾಯಿದ್ದೀನಿ. ಸಿಮ್ ಮಾಡಿಬಿಟ್ಟು ನಾನಿಲ್ಲಿ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಈಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲನ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಕ್ಯಾರೆಟ್ ಬೇಯುತ್ತೆ. ಈಗ ಹಾಕಿದ್ದೀನಿ. 1/2 ಲೀಟ್ರ್ ಹಾಕ್ಕೊಂಡ್ರೆ ಸಾಕು. ಅರ್ಧ kg ಕ್ಯಾರೆಟ್ಗೆ 1/2 kg ಹಾಲನ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಸೇರಿಸ್ಕೊಂಡು ಈಗ ಫ್ಲೇಮ್ನ ಜೋರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕುದೀತಾ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಈ ಹಾಲು ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ ಕ್ಯಾರೆಟು. ಕೆಲವರೊಬ್ಬರು ನೀರನ್ನ ಹಾಕಿ ಇದು ಮಾಡ್ಕೊತಾರೆ, ಅದು ಚೆನ್ನಾಗಿರಲ್ಲ. ನಾವು ಮದುವೆ ಮನೆ ಶೈಲಿಗಳಲ್ಲಿ ನೋಡಿರ್ಬೋದಲ್ಲ, ಆ ಥರ ಟೇಸ್ಟ್ ಬರಬೇಕು ಅಂದರೆ ಈ ಥರ ಹಾಲನ್ನ ಆ್ಯಡ್ ಮಾಡಿನೇ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಕರಗುತ್ತಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್ ಅಂತಲೇ ಹೇಳ್ತೀನಿ. ಹೇಗೆ ಈ ಕ್ಯಾರೆಟ್ ಹಲ್ವನ ಪ್ರಿಸರ್ವೇಟಿವ್ ಮಾಡೋದು ಅಂತಲೂ ನಾನು ಹೇಳ್ತೀನಿ. ಈಗ ನಾನು ಡಿಕಾಕ್ಷನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಬಿಟ್ಟು ಕುದಿಯೋ ನೀರನ್ನ ಹಾಕ್ತಾಯಿದ್ದೀನಿ. ಈಗ ಹಾಲು ಕಂಪ್ಲೀಟಾಗಿ ಡ್ರೈ ಆಗಿದೆ. ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಸಾಫ್ಟ್ ಕೂಡ ಆಗಿದೆ. ಕೊನೆ ಸಮಯದಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ. ಅರ್ಧ ಕಪ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಮುಂಚೆ ಸೇರಿಸಿದ್ದೆ, ಈಗ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಸಮಯದಲ್ಲಿ ಮತ್ತೆ ನೀರು ಬಿಡ್ಕೊಳ್ಳುತ್ತೆ. ಆವಾಗ ಫ್ಲೇಮ್ನ ಜೋರು ಮಾಡ್ಬೋದು. ಸಕ್ಕರೆ ಹಾಕಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಈಗ ನೀರು ಥರ ಆಗಿದೆ. ಆಲ್ರೆಡಿ ತುಂಬ ಬೆಂದಂಗೆ ಆಗಿದೆ. ತುಂಬ ಚೆನ್ನಾಗಿದೆ, ಕುದೀತಾ ಇದೆ ನೋಡಿ, ನೀರು ಥರ ಆಗಿದೆ. ಹೇಗೆ ಇದನ್ನು ಪ್ರಿಸರ್ವೇಟಿವ್ ಮಾಡೋದು ಅಂತಂದರೆ ಮುಂದೆ ಹೋಗ್ತಾ ಹೇಳ್ತೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅಂತ ಬಾದಾಮ್ ಮತ್ತು ಗೋಡಂಬಿನ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಸಕ್ಕರೆ ಹಾಕಿ ಮತ್ತು ಕ್ಯಾರೆಟ್ ಹಾಕಿ ಈ ಥರ ಏನು ಕನ್ಸಿಸ್ಟೆಂಟ್ ಇದೆಯೋ ಇದನ್ನು ನಾವು 6 ಮಂತ್ ಇಟ್ಕೊಬೋದು. ಅದು ಫ್ರೀಜರಲ್ಲಿ 6 ಮಂತ್ ಸ್ಟೋರೇಜ್ ಮಾಡ್ಬೋದು, ಹಾಳಾಗಲ್ಲ. ಈ ಟ್ರಿಕ್ಸ್ನ ನಾನು ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಹಾಲು ಹಾಕಿದ್ಮೇಲೆ ಇಡೋಂಗಿಲ್ಲ. ಬರೀ ಸಕ್ಕರೆ ಮತ್ತು ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಎತ್ತಿಡ್ಕೊಬೋದು. ಈಗ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡೋದು ಸಿಂಪಲ್ ಅಂತಲೇ ಹೇಳ್ತೀನಿ, ಯಾಕಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋವಂಥದ್ದು. ಈಗ ನಾನು ಕೊನೆಯಲ್ಲಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಆಗಿದೆ. ಗಮ್ಮಂತ ಪರಿಮಳನೂ ಬರ್ತಾಯಿದೆ. ತಳನೂ ಕೂಡ ಹಿಡಿಯಲ್ಲ, ಯಾಕಂದರೆ ದಪ್ಪ ತಿಕ್ಕಾಗಿರೋ ಅಂಥದ್ದು ತೊಗೊಳ್ಳಿ ಅಂತೀನಿ. ಈಗ ನನಗೆ ಪ್ರಸಾದಕ್ಕೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ ಅಂತಲೇ ಹೇಳ್ತೀನಿ. ಯಾರೆಲ್ಲ ಕ್ಯಾರೆಟ್ ಲವರ್ಸ್ ಇದ್ದಾರೋ ಅವರಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳಿ. ಹಾಗೆ ಇವತ್ತು ನಮ್ಮ ಮನೇಲಿ ಸರಳವಾಗಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನೋಡಿ ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಈ ರೆಸಿಪಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಹೀಗೆ ಇವತ್ತು ನಮ್ಮ ಮನೇಲಿ ರಾಯರ ಪೂಜೆ ಹೀಗೆ ಮಾಡಿದ್ದೀನಿ. ಆಲ್ರೆಡಿ ಪ್ರಸಾದ ಬೆಳಗ್ಗೆನೇ ಸಿಕ್ಕಾಯಿತು ನನಗೆ. ಬೆಳಗ್ಗೆನೇ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಈ ಥರ ಪ್ರಸಾದ ಬಿತ್ತು. ತುಂಬಾ ಖುಷಿಯಾಯಿತು. ಏನೋ ಪಾಸಿಟಿವ್ ಎನರ್ಜಿ ಅಂತಲೇ ಅನಿಸ್ತು. ನಾನು ಯಾವಾಗಲೂ ಈ ಥರ ಸರಳವಾಗಿ ಪೂಜೆ ಮಾಡೋದನ್ನ ಲೈಕ್ ಮಾಡ್ತೀನಿ. ಇವತ್ತಿನ ಪೂಜೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ಆ ಪಲಾವ್ ರೆಸಿಪಿನ ಬಿಫೋರೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ವಿಡಿಯೋನ ನಾನು ಮಾಡ್ಕೊಂಡಿಲ್ಲ. ಅದೇ ಸೇಮ್ 4 ಕಪ್ ಮೆಜರ್ಮೆಂಟಲ್ಲಿ ನಾನು ಇವತ್ತು ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ.
ಹಾಗೆ ಡಯಟಿಂದು ನಾನು ಮಾಡೋಕ್ಕಾಗ್ತಾ ಇಲ್ಲ ಬೇರೆ ಬೇರೆಗಳ ಒತ್ತಡದಲ್ಲಿ. ಮುಂದಿನ ದಿನಗಳಲ್ಲಿ ನಾನು ಖಂಡಿತ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವೆಯ್ಟ್ ಲಾಸ್ ರೆಸಿಪಿಗಳನ್ನ. ಇವತ್ತಿನ ವ್ಲಾಗ್ ಹೇಗಿತ್ತು ಕ್ಯಾರೆಟ್ ಹಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಾದರೂ ಟ್ರೈ ಮಾಡಿದ್ದಲ್ಲಿ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತಲೇ ಹೇಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.